ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ನಿರಂತರವಾಗಿ ಸುರಿದಂತ ಮಳೆಯಿಂದ ತುಂಬಿರುವಂತ ಹಳ್ಳ ಕೊಳ್ಳಗಳು, ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿರೋದ್ರಿಂದಾಗಿ ರೈತರು ಬೆಳೆದಂತ ಬೆಳೆ ನಿಂತ ನೀರಿನಲ್ಲಿ ಕೊಳೆತು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೊಗರಿ ಬೆಳೆಯಂತೂ ಹೇಳೋದೇ ಬೇಡ ಅಂತ ಪರಿಸ್ಥಿತಿ ಆಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಬನ್ನಿ ನೋಡೋಣ ಈ ವರದಿ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ 2-3 ದಿನಗಳಿಂದ ಮಳೆ ಏನೋ ನಿಂತಿದೆ. ಆದರೆ ಮಳೆಯ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋಂಥದ್ದನ್ನು ನಾನು ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಕಳೆದ ಹಲವು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದಂಥ ಧಾರಾಕಾರ ಮಳೆ ಎಫೆಕ್ಟ್ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ಕೂಡ ನೋಡ್ಬೋದು. ಕಲಬುರಗಿ ಜಿಲ್ಲೆಯ ಸಿರ್ನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಹೊಲವೊಂದರ ಬಳಿ ನಾನಿರುವಂಥದ್ದು. ಆ ಹೊಲದಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದು ನೋಡ್ತಾ ಹೋಗೋದಾದರೆ ಇದು ಹೊಲನ ಅಥವಾ ಕೆರೆನ ಅನ್ನುವಂಥ ಒಂದು ಅನುಮಾನ ಸೃಷ್ಟಿಯಾಗೋದಕ್ಕೆ ಮುಂದಾಗುತ್ತೆ. ಯಾಕಂದರೆ ಹೊಲದಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯ ಕೂಡ ಸಂಪೂರ್ಣವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಕಿರುವಂಥ ಬೆಳೆ ಒಂದು ಕಡೆ ಸಂಪೂರ್ಣವಾಗಿ ನಾಶವಾಗಿ ಹೋದರೆ, ಮತ್ತೊಂದು ಕಡೆ ಕೆರೆಯಂತೆ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದನ್ನು ನೋಡ್ತಾ ಹೋಗೋದಾದರೆ ರೈತರು ಇಲ್ಲಿ ಏನೂ ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಪಕ್ಕದಲ್ಲೇ ಇರುವಂಥ ನಾಲೆಯ ನೀರು ಇನ್ನೂ ಕೂಡ ಹರಿದು ಜಮೀನಿನ ಒಳಗಡೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ 3-4 ದಿನಗಳಿಂದಲೂ ಕೂಡ ಮಳೆ ಏನೋ ನಿಂತಿದೆ. ಆದರೆ ಹೊಲಗಳಲ್ಲಿನ ನೀರು ಮಾತ್ರ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಸೊ ಹಾಗಾಗಿ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಹಾಕಿರುವಂಥ ತೊಗರಿ ಬೆಳೆ ಒಂದು ಕಡೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಆದರೆ ಕೊಚ್ಕೊಂಡು ಹೋದ ಬಳಿಕವೂ ಕೂಡ ಇನ್ನೂ ನೀರು ನಿಂತು ಮುಂದಿನ ಹಂತದಲ್ಲಿ ಯಾವುದೇ ಬಿತ್ತನೆ ಕಾರ್ಯ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಒಂದು ಕಡೆ ಮುಂಗಾರು ಬಿತ್ತನೆಯ ಬೆಳೆಗಳು ಏನೋ ಸಂಪೂರ್ಣವಾಗಿ ಹಾಳಾಗಿರೋ ಹಿನ್ನೆಲೆಯಲ್ಲಿ ಮಳೆ ಕಡಿಮೆ ಆದರೆ ಹಿಂಗಾರು ಬಿತ್ತನೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೈತರು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ಮುಂಗಾರು ಮಳೆಯ ಎಫೆಕ್ಟ್, ಮತ್ತೊಂದು ಕಡೆ ನಾಲದ ನೀರು ಎರಡೂ ಕೂಡ ಸಂಪೂರ್ಣವಾಗಿ ಹೊಲಗಳಿಗೆ ನುಗ್ಗಿ ಕೆರೆಯಂತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹೊಲದಲ್ಲಿನ ನೀರು ಖಾಲಿ ಆಗೋವರೆಗೂ ಕೂಡ ರೈತರು ಯಾವುದೇ ರೀತಿಯಾದಂಥ ಬಿತ್ತನೆ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಸಾಲ ಸೋಲ ಮಾಡಿ ಹಾಕಿರುವಂಥ ಬಂಡವಾಳ ಕೂಡ ಮಳೆ ನೀರಲ್ಲೇ ಕೊಚ್ಕೊಂಡು ಹೋಗಿರುವಂಥದ್ದು. ಮತ್ತೊಂದು ಕಡೆ ಏನಾದರೂ ಮಾಡೋಕ್ಕೆ ಹೋದರೆ ಮತ್ತೊಂದಷ್ಟು ರೈತರು ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮೊದಲೇ ಸಾಲದ ಸುಳಿಗೆ ಸಿಲುಕಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂಥ ಸಂದರ್ಭದಲ್ಲೇ ರೈತರ ಜಮೀನಿನಲ್ಲಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತು ಕೆರೆಯಂತೆ ಭಾಸವಾಗ್ತಾ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಬಿತ್ತನೆ ಕಾರ್ಯ ಮಾಡೋದಕ್ಕೂ ಕೂಡ ಆಗಲ್ಲ. ಬಿತ್ತನೆ ಮಾಡೋದಕ್ಕೂ ಹೋದರೂ ಕೂಡ ಅದೊಂದು ದೊಡ್ಡ ವೇಸ್ಟ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹಾಗಾಗಿ ರೈತರು ಮೊದಲೇ ನೊಂದು ಬೆಂದು ಇರುವಂಥ ರೈತರಿಗೆ ಈ ಬಾರಿ ವರ್ಣ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಟ್ಟಿರುವಂಥದ್ದು. ಪ್ರತಿ ವರ್ಷ ವಾಡಿಕೆಗಿಂತ ಡಬಲ್ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಇಡೀ ಹೊಲದ ಉದ್ದಕ್ಕೂ ನಾವು ನೋಡ್ತಾ ಹೋಗೋದಾದರೆ ಸುಮಾರು 6-7 ಎಕರೆ ಜಮೀನು ಏನಿದೆ, ಜಮೀನುದ್ದಕ್ಕೂ ಕೂಡ ನೀರು ನಿಂತಿರುವಂಥದ್ದು. ಎಲ್ಲ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಯಾವುದೇ ರೀತಿಯಾಗಿ ಎಲ್ಲೇ ಒಂದು ಕಡೆ ಬೆಳೆಯ ಕುರುಹು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸೊ ಹಾಗಾಗಿ ರೈತರ ನೆರವಿಗೆ ಧಾವಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರುವಂಥದ್ದು. ಯಾಕಂತಂದರೆ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿಯಾಗಿ ಜಮೀನಿನಲ್ಲಿ ನೀರು ನಿಂತಿರೋದ್ರಿಂದ ಹಿನ್ನೆಲೆಯಲ್ಲಿ ರೈತರಿಗೆ ಯಾವುದೇ ರೀತಿಯಾದಂಥ ಹಾಕಿದ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಧರ್ಮಸ್ಥಳ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ನಿರಂತರವಾಗಿ ಸುರಿದಂತ ಮಳೆಯಿಂದ ತುಂಬಿರುವಂತ ಹಳ್ಳ ಕೊಳ್ಳಗಳು, ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿರೋದ್ರಿಂದಾಗಿ ರೈತರು ಬೆಳೆದಂತ ಬೆಳೆ ನಿಂತ ನೀರಿನಲ್ಲಿ ಕೊಳೆತು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೊಗರಿ ಬೆಳೆಯಂತೂ ಹೇಳೋದೇ ಬೇಡ ಅಂತ ಪರಿಸ್ಥಿತಿ ಆಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಬನ್ನಿ ನೋಡೋಣ ಈ ವರದಿ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ 2-3 ದಿನಗಳಿಂದ ಮಳೆ ಏನೋ ನಿಂತಿದೆ. ಆದರೆ ಮಳೆಯ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋಂಥದ್ದನ್ನು ನಾನು ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಕಳೆದ ಹಲವು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದಂಥ ಧಾರಾಕಾರ ಮಳೆ ಎಫೆಕ್ಟ್ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ಕೂಡ ನೋಡ್ಬೋದು. ಕಲಬುರಗಿ ಜಿಲ್ಲೆಯ ಸಿರ್ನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಹೊಲವೊಂದರ ಬಳಿ ನಾನಿರುವಂಥದ್ದು. ಆ ಹೊಲದಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದು ನೋಡ್ತಾ ಹೋಗೋದಾದರೆ ಇದು ಹೊಲನ
ಅಥವಾ ಕೆರೆನಾ ಅನ್ನುವಂಥ ಒಂದು ಅನುಮಾನ ಸೃಷ್ಟಿಯಾಗೋದಕ್ಕೆ ಮುಂದಾಗುತ್ತೆ. ಯಾಕಂದರೆ ಹೊಲದಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯ ಕೂಡ ಸಂಪೂರ್ಣವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಕಿರುವಂಥ ಬೆಳೆ ಒಂದು ಕಡೆ ಸಂಪೂರ್ಣವಾಗಿ ನಾಶವಾಗಿ ಹೋದರೆ ಮತ್ತೊಂದು ಕಡೆ ಕೆರೆಯಂತೆ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದನ್ನು ನೋಡ್ತಾ ಹೋಗೋದಾದರೆ ರೈತರು ಇಲ್ಲಿ ಏನೂ ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಪಕ್ಕದಲ್ಲೇ ಇರುವಂಥ ನಾಲೆಯ ನೀರು ಇನ್ನೂ ಕೂಡ ಹರಿದು ಜಮೀನಿನ ಒಳಗಡೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ 3-4 ದಿನಗಳಿಂದಲೂ ಕೂಡ ಮಳೆ ಏನೋ ನಿಂತಿದೆ, ಆದರೆ ಹೊಲಗಳಲ್ಲಿನ ನೀರು ಮಾತ್ರ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಸೊ ಹಾಗಾಗಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಈಗ ಹಾಕಿರುವಂಥ ತೊಗರಿ ಬೆಳೆ ಒಂದು ಕಡೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಆದರೆ ಕೊಚ್ಕೊಂಡು ಹೋದ ಬಳಿಕವೂ ಕೂಡ ಇನ್ನೂ ನೀರು ನಿಂತು ಮುಂದಿನ ಹಂತದಲ್ಲಿ ಯಾವುದೇ ಬಿತ್ತನೆ ಕಾರ್ಯ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಒಂದು ಕಡೆ ಮುಂಗಾರು ಬಿತ್ತನೆಯ ಬೆಳೆಗಳು ಏನೋ ಸಂಪೂರ್ಣವಾಗಿ ಹಾಳಾಗಿರೋ ಹಿನ್ನೆಲೆಯಲ್ಲಿ ಮಳೆ ಕಡಿಮೆ ಆದರೆ ಹಿಂಗಾರು ಬಿತ್ತನೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೈತರು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ಮುಂಗಾರು ಮಳೆಯ ಎಫೆಕ್ಟ್ ಮತ್ತೊಂದು ಕಡೆ ನಾಲದ ನೀರು ಎರಡೂ ಕೂಡ ಸಂಪೂರ್ಣವಾಗಿ ಹೊಲಗಳಿಗೆ ನುಗ್ಗಿ ಕೆರೆಯಂತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹೊಲದಲ್ಲಿನ ನೀರು ಖಾಲಿ ಆಗೋವರೆಗೂ ಕೂಡ ರೈತರು ಯಾವುದೇ ರೀತಿಯಾದಂಥ ಬಿತ್ತನೆ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಸಾಲ ಸೋಲ ಮಾಡಿ ಹಾಕಿರುವಂಥ ಬಂಡವಾಳ ಕೂಡ ಮಳೆ ನೀರಲ್ಲೇ ಕೊಚ್ಕೊಂಡು ಹೋಗಿರುವಂಥದ್ದು. ಮತ್ತೊಂದು ಕಡೆ ಏನಾದರೂ ಮಾಡೋಕ್ಕೆ ಹೋದರೆ ಮತ್ತೊಂದಷ್ಟು ರೈತರು ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮೊದಲೇ ಸಾಲದ ಸುಳಿಗೆ ಸಿಲುಕಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂಥ ಸಂದರ್ಭದಲ್ಲೇ ರೈತರ ಜಮೀನಿನಲ್ಲಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತು ಕೆರೆಯಂತೆ ಭಾಸವಾಗ್ತಾ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಬಿತ್ತನೆ ಕಾರ್ಯ ಮಾಡೋದಕ್ಕೂ ಕೂಡ ಆಗಲ್ಲ. ಬಿತ್ತನೆ ಮಾಡೋದಕ್ಕೂ ಹೋದರೂ ಕೂಡ ಅದೊಂದು ದೊಡ್ಡ ವೇಸ್ಟ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹಾಗಾಗಿ ರೈತರು ಮೊದಲೇ ನೊಂದು ಬೆಂದು ಇರುವಂಥ ರೈತರಿಗೆ ಈ ಬಾರಿ ವರ್ಣ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಟ್ಟಿರುವಂಥದ್ದು. ಪ್ರತಿ ವರ್ಷ ವಾಡಿಕೆಗಿಂತ ಡಬಲ್ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಇಡೀ ಹೊಲದ ಉದ್ದಕ್ಕೂ ನಾವು ನೋಡ್ತಾ ಹೋಗೋದಾದರೆ ಸುಮಾರು 6-7 ಎಕರೆ ಜಮೀನು ಏನಿದೆ, ಜಮೀನುದ್ದಕ್ಕೂ ಕೂಡ ನೀರು ನಿಂತಿರುವಂಥದ್ದು. ಎಲ್ಲ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಯಾವುದೇ ರೀತಿಯಾಗಿ ಎಲ್ಲೇ ಒಂದು ಕಡೆ ಬೆಳೆಯ ಕುರುಹು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸೊ ಹಾಗಾಗಿ ರೈತರ ನೆರವಿಗೆ ಧಾವಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರುವಂಥದ್ದು. ಯಾಕಂತಂದರೆ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿಯಾಗಿ ಜಮೀನಿನಲ್ಲಿ ನೀರು ನಿಂತಿರೋದರಿಂದ ಹಿನ್ನೆಲೆಯಲ್ಲಿ ರೈತರಿಗೆ ಯಾವುದೇ ರೀತಿಯಾದಂಥ ಹಾಕಿದ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಧರ್ಮಸ್ಥಳ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ನಿರಂತರವಾಗಿ ಸುರಿದಂಥ ಮಳೆಯಿಂದ ತುಂಬಿರುವಂಥ ಹಳ್ಳ ಕೊಳ್ಳಗಳು, ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿರೋದ್ರಿಂದಾಗಿ ರೈತರು ಬೆಳೆದಂಥ ಬೆಳೆ ನಿಂತ ನೀರಿನಲ್ಲಿ ಕೊಳೆತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೊಗರಿ ಬೆಳೆಯಂತೂ ಹೇಳೋದೇ ಬೇಡ ಅಂಥ ಪರಿಸ್ಥಿತಿ ಆಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಬನ್ನಿ ನೋಡೋಣ ಈ ವರದಿ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ 2-3 ದಿನಗಳಿಂದ ಮಳೆ ಏನೋ ನಿಂತಿದೆ, ಆದರೆ ಮಳೆಯ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋಂಥದ್ದನ್ನು ನಾನು ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಕಳೆದ ಹಲವು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದಂಥ ಧಾರಾಕಾರ ಮಳೆ ಎಫೆಕ್ಟ್ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಕಲಬುರಗಿ ಜಿಲ್ಲೆಯ ಸಿರ್ನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಹೊಲವೊಂದರ ಬಳಿ ನಾನಿರುವಂಥದ್ದು. ಆ ಹೊಲದಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದು ನೋಡ್ತಾ ಹೋಗೋದಾದರೆ ಇದು ಹೊಲನ ಅಥವಾ ಕೆರೆನಾ ಅನ್ನುವಂಥ ಒಂದು ಅನುಮಾನ ಸೃಷ್ಟಿಯಾಗೋದಕ್ಕೆ ಮುಂದಾಗುತ್ತೆ. ಯಾಕಂದರೆ ಹೊಲದಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯ ಕೂಡ ಸಂಪೂರ್ಣವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಕಿರುವಂಥ ಬೆಳೆ ಒಂದು ಕಡೆ ಸಂಪೂರ್ಣವಾಗಿ ನಾಶವಾಗಿ ಹೋದರೆ ಮತ್ತೊಂದು ಕಡೆ ಕೆರೆಯಂತೆ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದನ್ನು ನೋಡ್ತಾ ಹೋಗೋದಾದರೆ ರೈತರು ಇಲ್ಲಿ ಏನೂ ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಪಕ್ಕದಲ್ಲೇ ಇರುವಂಥ ನಾಲೆಯ ನೀರು ಇನ್ನೂ ಕೂಡ ಹರಿದು ಜಮೀನಿನ ಒಳಗಡೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ 3-4 ದಿನಗಳಿಂದಲೂ ಕೂಡ ಮಳೆ ಏನೋ ನಿಂತಿದೆ, ಆದರೆ ಹೊಲಗಳಲ್ಲಿನ ನೀರು ಮಾತ್ರ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಸೊ ಹಾಗಾಗಿ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಈಗ ಹಾಕಿರುವಂಥ ತೊಗರಿ ಬೆಳೆ ಒಂದು ಕಡೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಆದರೆ ಕೊಚ್ಕೊಂಡು ಹೋದ ಬಳಿಕವೂ ಕೂಡ ಇನ್ನೂ ನೀರು ನಿಂತು ಮುಂದಿನ ಹಂತದಲ್ಲಿ ಯಾವುದೇ ಬಿತ್ತನೆ ಕಾರ್ಯ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಒಂದು ಕಡೆ ಮುಂಗಾರು ಬಿತ್ತನೆಯ ಬೆಳೆಗಳು ಏನೋ ಸಂಪೂರ್ಣವಾಗಿ ಹಾಳಾಗಿರೋ ಹಿನ್ನೆಲೆಯಲ್ಲಿ ಮಳೆ ಕಡಿಮೆ ಆದರೆ ಹಿಂಗಾರು ಬಿತ್ತನೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೈತರು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ
ಇಲ್ಲಿ ಮುಂಗಾರು ಮಳೆಯ ಎಫೆಕ್ಟ್ ಮತ್ತೊಂದು ಕಡೆ ನಾಲದ ನೀರು ಎರಡೂ ಕೂಡ ಸಂಪೂರ್ಣವಾಗಿ ಹೊಲಗಳಿಗೆ ನುಗ್ಗಿ ಕೆರೆಯಂತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹೊಲದಲ್ಲಿನ ನೀರು ಖಾಲಿ ಆಗೋವರೆಗೂ ಕೂಡ ರೈತರು ಯಾವುದೇ ರೀತಿಯಾದಂಥ ಬಿತ್ತನೆ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಸಾಲ ಸೋಲ ಮಾಡಿ ಹಾಕಿರುವಂಥ ಬಂಡವಾಳ ಕೂಡ ಮಳೆ ನೀರಲ್ಲೇ ಕೊಚ್ಕೊಂಡು ಹೋಗಿರುವಂಥದ್ದು. ಮತ್ತೊಂದು ಕಡೆ ಏನಾದರೂ ಮಾಡೋಕ್ಕೆ ಹೋದರೆ ಮತ್ತೊಂದಷ್ಟು ರೈತರು ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮೊದಲೇ ಸಾಲದ ಸುಳಿಗೆ ಸಿಲುಕಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂಥ ಸಂದರ್ಭದಲ್ಲೇ ರೈತರ ಜಮೀನಿನಲ್ಲಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತು ಕೆರೆಯಂತೆ ಭಾಸವಾಗ್ತಾ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಬಿತ್ತನೆ ಕಾರ್ಯ ಮಾಡೋದಕ್ಕೂ ಕೂಡ ಆಗಲ್ಲ. ಬಿತ್ತನೆ ಮಾಡೋದಕ್ಕೂ ಹೋದರೂ ಕೂಡ ಅದೊಂದು ದೊಡ್ಡ ವೇಸ್ಟ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹಾಗಾಗಿ ರೈತರು ಮೊದಲೇ ನೊಂದು ಬೆಂದು ಇರುವಂಥ ರೈತರಿಗೆ ಈ ಬಾರಿ ವರ್ಣ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಟ್ಟಿರುವಂಥದ್ದು. ಪ್ರತಿ ವರ್ಷ ವಾಡಿಕೆಗಿಂತ ಡಬಲ್ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಇಡೀ ಹೊಲದ ಉದ್ದಕ್ಕೂ ನಾವು ನೋಡ್ತಾ ಹೋಗೋದಾದರೆ ಸುಮಾರು 6-7 ಎಕರೆ ಜಮೀನು ಏನಿದೆ, ಜಮೀನುದ್ದಕ್ಕೂ ಕೂಡ ನೀರು ನಿಂತಿರುವಂಥದ್ದು. ಎಲ್ಲ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಯಾವುದೇ ರೀತಿಯಾಗಿ ಎಲ್ಲೇ ಒಂದು ಕಡೆ ಬೆಳೆಯ ಕುರುಹು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸೊ ಹಾಗಾಗಿ ರೈತರ ನೆರವಿಗೆ ಧಾವಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರುವಂಥದ್ದು. ಯಾಕಂತಂದರೆ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿಯಾಗಿ ಜಮೀನಿನಲ್ಲಿ ನೀರು ನಿಂತಿರೋದರಿಂದ ಹಿನ್ನೆಲೆಯಲ್ಲಿ ರೈತರಿಗೆ ಯಾವುದೇ ರೀತಿಯಾದಂಥ ಹಾಕಿದ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಧರ್ಮಸ್ಥಳ. ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ನಿರಂತರವಾಗಿ ಸುರಿದಂಥ ಮಳೆಯಿಂದ ತುಂಬಿರುವಂಥ ಹಳ್ಳ ಕೊಳ್ಳಗಳು, ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿರೋದ್ರಿಂದಾಗಿ ರೈತರು ಬೆಳೆದಂಥ ಬೆಳೆ ನಿಂತ ನೀರಿನಲ್ಲಿ ಕೊಳೆತು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೊಗರಿ ಬೆಳೆಯಂತೂ ಹೇಳೋದೇ ಬೇಡ ಅಂಥ ಪರಿಸ್ಥಿತಿ ಆಗಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಬನ್ನಿ ನೋಡೋಣ ಈ ವರದಿ. ಕಲಬುರಗಿ ಜಿಲ್ಲೆಯಾದ್ಯಂತ ಕಳೆದ 2-3 ದಿನಗಳಿಂದ ಮಳೆ ಏನೋ ನಿಂತಿದೆ. ಆದರೆ ಮಳೆಯ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋಂಥದ್ದನ್ನು ನಾನು ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಕಳೆದ ಹಲವು ದಿನಗಳಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ಸುರಿದಂಥ ಧಾರಾಕಾರ ಮಳೆ ಎಫೆಕ್ಟ್ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಸದ್ಯ ದೃಶ್ಯದಲ್ಲಿಯೂ ಕೂಡ ನೋಡ್ಬೋದು. ಕಲಬುರಗಿ ಜಿಲ್ಲೆಯ ಸಿರ್ನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಹೊಲವೊಂದರ ಬಳಿ ನಾನಿರುವಂಥದ್ದು. ಆ ಹೊಲದಲ್ಲಿ ಯಾವ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದು ನೋಡ್ತಾ ಹೋಗೋದಾದರೆ ಇದು ಹೊಲನ ಅಥವಾ ಕೆರೆನ ಅನ್ನುವಂಥ ಒಂದು ಅನುಮಾನ ಸೃಷ್ಟಿಯಾಗೋದಕ್ಕೆ ಮುಂದಾಗುತ್ತೆ. ಯಾಕಂದರೆ ಹೊಲದಲ್ಲಿ ಅಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥ ದೃಶ್ಯ ಕೂಡ ಸಂಪೂರ್ಣವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಕಿರುವಂಥ ಬೆಳೆ ಒಂದು ಕಡೆ ಸಂಪೂರ್ಣವಾಗಿ ನಾಶವಾಗಿ ಹೋದರೆ ಮತ್ತೊಂದು ಕಡೆ ಕೆರೆಯಂತೆ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದನ್ನು ನೋಡ್ತಾ ಹೋಗೋದಾದರೆ ರೈತರು ಇಲ್ಲಿ ಏನೂ ಮಾಡೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಪಕ್ಕದಲ್ಲೇ ಇರುವಂಥ ನಾಲೆಯ ನೀರು ಇನ್ನೂ ಕೂಡ ಹರಿದು ಜಮೀನಿನ ಒಳಗಡೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ 3-4 ದಿನಗಳಿಂದಲೂ ಕೂಡ ಮಳೆ ಏನೋ ನಿಂತಿದೆ. ಆದರೆ ಹೊಲಗಳಲ್ಲಿನ ನೀರು ಮಾತ್ರ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಸೊ ಹಾಗಾಗಿ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಹಾಕಿರುವಂಥ ತೊಗರಿ ಬೆಳೆ ಒಂದು ಕಡೆ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರುವಂಥದ್ದು. ಆದರೆ ಕೊಚ್ಕೊಂಡು ಹೋದ ಬಳಿಕವೂ ಕೂಡ ಇನ್ನೂ ನೀರು ನಿಂತು ಮುಂದಿನ ಹಂತದಲ್ಲಿ ಯಾವುದೇ ಬಿತ್ತನೆ ಕಾರ್ಯ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗಾಗಲೇ ಒಂದು ಕಡೆ ಮುಂಗಾರು ಬಿತ್ತನೆಯ ಬೆಳೆಗಳು ಏನೋ ಸಂಪೂರ್ಣವಾಗಿ ಹಾಳಾಗಿರೋ ಹಿನ್ನೆಲೆಯಲ್ಲಿ ಮಳೆ ಕಡಿಮೆ ಆದರೆ ಹಿಂಗಾರು ಬಿತ್ತನೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೈತರು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ಮುಂಗಾರು ಮಳೆಯ ಎಫೆಕ್ಟ್ ಮತ್ತೊಂದು ಕಡೆ ನಾಲದ ನೀರು ಎರಡೂ ಕೂಡ ಸಂಪೂರ್ಣವಾಗಿ ಹೊಲಗಳಿಗೆ ನುಗ್ಗಿ ಕೆರೆಯಂತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹೊಲದಲ್ಲಿನ ನೀರು ಖಾಲಿ ಆಗೋವರೆಗೂ ಕೂಡ ರೈತರು ಯಾವುದೇ ರೀತಿಯಾದಂಥ ಬಿತ್ತನೆ ಮಾಡೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಸಾಲ ಸೋಲ ಮಾಡಿ ಹಾಕಿರುವಂಥ ಬಂಡವಾಳ ಕೂಡ ಮಳೆ ನೀರಲ್ಲೇ ಕೊಚ್ಕೊಂಡು ಹೋಗಿರುವಂಥದ್ದು. ಮತ್ತೊಂದು ಕಡೆ ಏನಾದರೂ ಮಾಡೋಕ್ಕೆ ಹೋದರೆ ಮತ್ತೊಂದಷ್ಟು ರೈತರು ಕೈ ಸುಟ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮೊದಲೇ ಸಾಲದ ಸುಳಿಗೆ ಸಿಲುಕಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅಂಥ ಸಂದರ್ಭದಲ್ಲೇ ರೈತರ ಜಮೀನಿನಲ್ಲಿ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತು ಕೆರೆಯಂತೆ ಭಾಸವಾಗ್ತಾ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಬಿತ್ತನೆ ಕಾರ್ಯ ಮಾಡೋದಕ್ಕೂ ಕೂಡ ಆಗಲ್ಲ. ಬಿತ್ತನೆ ಮಾಡೋದಕ್ಕೂ ಹೋದರೂ ಕೂಡ ಅದೊಂದು ದೊಡ್ಡ ವೇಸ್ಟ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹಾಗಾಗಿ ರೈತರು ಮೊದಲೇ ನೊಂದು ಬೆಂದು ಇರುವಂಥ ರೈತರಿಗೆ ಈ ಬಾರಿ ವರ್ಣ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಕೊಟ್ಟಿರುವಂಥದ್ದು. ವಾಡಿಕೆಗಿಂತ ಪ್ರತಿ
ವರ್ಷ ವಾಡಿಕೆಗಿಂತ ಡಬಲ್ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗಿರುವಂಥದ್ದು. ಇಡೀ ಹೊಲದ ಉದ್ದಕ್ಕೂ ನಾವು ನೋಡ್ತಾ ಹೋಗೋದಾದರೆ ಸುಮಾರು 6-7 ಎಕರೆ ಜಮೀನು ಏನಿದೆ, ಜಮೀನುದ್ದಕ್ಕೂ ಕೂಡ ನೀರು ನಿಂತಿರುವಂಥದ್ದು. ಎಲ್ಲ ಬೆಳೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಯಾವುದೇ ರೀತಿಯಾಗಿ ಎಲ್ಲೇ ಒಂದು ಕಡೆ ಬೆಳೆಯ ಕುರುಹು ಕೂಡ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸೊ ಹಾಗಾಗಿ ರೈತರ ನೆರವಿಗೆ ಧಾವಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿರುವಂಥದ್ದು. ಯಾಕಂತಂದರೆ ಈ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ರೈತರ ಬೆಳೆ ಹಾನಿಯಾಗಿ ಜಮೀನಿನಲ್ಲಿ ನೀರು ನಿಂತಿರೋದರಿಂದ ಹಿನ್ನೆಲೆಯಲ್ಲಿ ರೈತರಿಗೆ ಯಾವುದೇ ರೀತಿಯಾದಂಥ ಹಾಕಿದ ಬಂಡವಾಳ ಕೂಡ ವಾಪಸ್ ಬರದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.